ವಕೀಲರ ಸಂಘ ಅಂದರೆ ಎಕ್ಸೆಪ್ಟ್ ಬೆಂಗಳೂರು, ಬೆಳಗಾವಿ ಇಸ್ ಬಿಗ್ಗೆಸ್ಟ್ ಬಾರ್ ಇನ್ ದ ಕರ್ನಾಟಕ ಸ್ಟೇಟ್. ಅದಕ್ಕಾಗಿ ನಿನ್ನೆ ಪಂಚಮಶಾಲಿ ಸಮಾಜ ಒಂದು 50,000 ಜನ ಕೂಡಿದಾರೆ. ರಕ್ಕಸ್ಕೊಪ್ಪ ಒಂದು ಲ್ಯಾಂಡ್ದಲ್ಲಿ ಶಾಂತಾಗೆಲ್ಲ ಫಂಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲ ಮುಗೀತು, ಬರ್ತಾ ಇದ್ದೀವಿ. ಬರುವ ಹೊತ್ನಾಗ ಪೊಲೀಸರು ಶಾಂತ ಇದ್ರು, ನಾವು ಶಾಂತ ಇದ್ದೀವಿ. ಆದ್ರೆ ಅವರು ಪೊಲೀಸರು ಏನು ಮಾಡ್ರಂದ್ರೆ, ಪೊಲೀಸರು ಇಂಟೆಲಿಜೆನ್ಸಿ ಪೊಲೀಸರನ್ನ ಬಿಟ್ಟಿರ್ತಾರಲ್ಲ, ಅವರು ಸಿವಿಲ್ ಡ್ರೆಸ್ ಮೇಲೆ ನಮ್ಮ ಹೋಗತಕ್ಕಂಥ ಸಮಾಜ ಮೇಲೆ ಸಿವಿಲ್ ಡ್ರೆಸ್ ಮೇಲೆ ಇದ್ದಂಥ ಪೊಲೀಸರು ಕಲ್ಲು ಹಾಕಿರು. ಕಲ್ಲು ಹಾಕಿದ ಕೂಡಲೇ ನಮ್ಮನ್ನ ಚದುರಿಸಲು ಆಮೇಲೆ ಲಾಠಿ ಚಾರ್ಜ್ ಆಯ್ತು. ಸ್ವಾಮಿ, ಮುಗ್ಧ ಜನ, ಎಷ್ಟೋ ಮುಗ್ಧ ಜನ ಹೊರಗಿಂದ ಬಂದಿದ್ರು, ರೈತರು, ಹೆಣ್ಮಕ್ಳು, ಎಷ್ಟೋ ಮಂದಿ ಲಾಯರ್, ಇಬ್ಬರು ಲಾಯರು ಕೋರ್ಟ್ ಮೇಲೆ ಹೊಡಿತಾರೆ. ಇವತ್ತು ADGP ಬೆಳಗಾವ್ಕ ಎದಕ್ಕೆ ಬಂದಾನವ? ಕೈಯಾಗ ಲಾಠಿ ಚಾರ್ಜ್ ಹಿಡ್ಕೊಂಡು ಫೈಟಿಂಗ್ ಮಾಡಕ್ಕೆ ಬಂದಾನ. ಫೈಟಿಂಗ್ ಮಾಡೋದ್ರ ಗ್ರೌಂಡ್ಗೆ ಬಾ ಅಂತ ಹೇಳಿ ವಕೀಲರ ಜೊತೆ. ಅದಕ್ಕಾಗಿ ದಯಮಾಡಿ ಬೆಳಗಾವದಲ್ಲಿ ಇದು ಕಿತ್ತೂರು ಚೆನ್ನಮ್ಮನ ನಾಡು, ಇದು ಸಂಗೊಳ್ಳಿ ರಾಯಣ್ಣ ಬೀಡು, ಬಿಚ್ಚಗತ್ತಿ ಚನ್ನಬಸಯ್ಯನ ಬೀಡು, ಅಮಟೂರು ಬಾಳಪ್ಪನ ನಾಡು. ಇದು ನಾವು ಆ ರಕ್ತದಲ್ಲಿ ಹುಟ್ಟಿದಂಥ ಸ್ವಾಮಿ. ನಾವು ನಮ್ಮ ಮೇಲೆ ಕೈ ಮಾಡ್ತೀಯ ಮಿಸ್ಟರ್ ADGP? ನಮ್ಮ ಮೇಲೆ ಕೈ ಮಾಡ್ತೀಯ? ನಿನ್ನ ತಾಕತ್ ಎಟ್ಟದ ಅನ್ನೋದು ಅಧಿವೇಶನ ಮುಗಿಲಿ. ಅಧಿವೇಶನ ಮುಗಿದ ನಂತರ ನಿನ್ನ ಎತ್ತಕ್ಕೆ ಬಂದು ನಾವು ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂಥ ಕಿವುಡು ಸಣ್ಣವರು ಬೈಲವಂಗಲ್ದಾಗ ಹುಟ್ಟ್ಯಾರ, ಅಮಟೂರು ಬಾಳಪ್ಪನ ಊರಾಗ ಹುಟ್ಟ್ಯಾರ. ನಿನ್ನ ಎತ್ತಕ್ಕೆ ಬಂದು ಮಾತಾಡ್ತೀವಿ. ನೀ ನೌಕರಿ ಮಾಡೋಕ್ಕೆ ವಕೀಲ ವಿರುದ್ಧ ಕೊಟ್ಕೋತೀಯ ಸ್ವಾಮಿ? ಸಂವಿಧಾನ ಏನು ಹೇಳ್ತೀನಿ ನಿನಗೆ? ಲಾಠಿ ಚಾರ್ಜ್ ಹಿಡ್ಕೊಂಡು ನೀನು ಫೈಟ್ ಮಾಡತ್ ಹೇಳ್ತದ? ಮುಗಿದ್ರ ಮೇಲೆ ಹೈಕೋರ್ಟ್ ಡೈರೆಕ್ಷನ್ ಏನು ಕೊಟ್ಟದ ನಿಮಗೆ? ಶಾಂತತೆಯಿಂದ ಕಾಯ್ಕೊಡ್ರಿ, ಶಾಂತತೆ ಬಂದೋಬಸ್ತಿ ಮಾಡ್ರಿ, ಶಾಂತತೆಯಿಂದ ನೀವು ರಕ್ಷಣೆ ಮಾಡ್ರಿ ಅಂತ ಹೇಳಿ. ರಕ್ಷಣೆ ಮಾಡೋದನ್ನು ಬಿಟ್ಟು ಕೈಯಾಗ ಲಾಠಿ ಹಿಡ್ಕೊಂಡು ಹೆಣ್ಮಕ್ಳ ಮೇಲೆ, ಲೇಡೀಸ್ ಮೇಲೆ, ಮುಕ್ತ ಜನರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀಯಾ? ಹೊಡಿ ಅಂತ ಹೇಳ್ತೀಯಾ? ನಾನೇ ಬಿಡಿಸೇನಿ ನಿನ್ನನ್ನು ನಾನೇ ಬಿಡಿಸೇನಿ. 2-3 ಸಲ ಮಂದಿರ ಹೊಡಿದು ಕೈಯಾಗ ಲಾಠಿ ಹಿಡಿಯಕ್ಕೆ ನಿನಗೆ ಯಾರು ಕೊಟ್ಟರು ಸ್ವಾಮಿ? ಅಧಿಕಾರ ಯಾರು ಕೊಟ್ಟರು ನಿನಗೆ? ಅದಕ್ಕಾಗಿ ನಾವು ನಿನ್ನ ಮೇಲೆ ಏನು ಮಾಡ್ತೀವಿ. ಮಿಸ್ಟರ್ ADGP ಅವರು ಇದಕ್ಕಿಂತ ಹಿಂದೆ ಅಲೋಕ್ ಕುಮಾರ್ ಇದ್ರು, ಸಂದೀಪ್ ಪಾಟೀಲ್ ಇದ್ರು. ನಮಗೆಲ್ಲ ಬೆಂಗಳೂರದಾಗ ADGP ಅವರು 10 ಲಕ್ಷ ಗಟ್ಟಲೆ ಇದ್ರು. ಬೊಮ್ಮಾಯರಿದ್ದಾಗ ನಮಗೆ ರಕ್ಷಣೆ ಕೊಟ್ಟರು. ನೀವು ಹೊಡ್ಯಾಕೆ ಬಂದಿದ್ದೀವಿ ಬೆಳಗಾವಕ್ಕ. ಅದಕ್ಕಾಗಿ ದಯಮಾಡಿ ಇವತ್ತು ರಾಜ್ಯಪಾಲರು ನಾವು ಅರ್ಜಿ ಕೊಟ್ಟಿದ್ದೀವಿ. ಅವನ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಳಬೇಕು. ಬೆಳಗಾವದಿಂದ ಅವನು ಎತ್ತಂಗಡಿ ಮಾಡಬೇಕು. ಎತ್ತಂಗಡಿ ಮಾಡದ ಹೋದ